ಈ ನಡುವೆ ವಿಜಯೇಂದ್ರ ಅವರ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಈಶ್ವರಪ್ಪ. ಲೋಕಸಭಾ ಚುನಾವಣೆಯ ಬಳಿಕ ವಿಜಯೇಂದ್ರ ಹುದ್ದೆಯನ್ನ ಕಳ್ಕೊತಾರೆ, ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಅಂತ. ಶಿವಮೊಗ್ಗದಲ್ಲಿ ರೆಬಲ್ ಈಶ್ವರಪ್ಪನವರ ಭವಿಷ್ಯ. ಲೋಕಸಭೆ ಎಲೆಕ್ಷನ್ ಬಳಿಕ ವಿಜಯೇಂದ್ರ ಹುದ್ದೆ ಕಳ್ಕೊತಾರೆ. ನನ್ನ ಮಗನಿಗೆ MLC, ನನಗೆ ರಾಜ್ಯಪಾಲರು ಆಫರ್ ಅನ್ನು ಕೊಟ್ಟಿದ್ದಾರೆ, ಆದರೆ ನನಗೆ ಸ್ಥಾನಮಾನ ಮುಖ್ಯ ಅಲ್ಲ, ಪಕ್ಷ ಉಳಿಬೇಕಷ್ಟೇ. ರಾಘವೇಂದ್ರ ಹಾಲಪ್ಪ ವಿರುದ್ಧ ಕಾರ್ಯಕರ್ತರ ಬೇಸರ ಇದೆ, ನಾನು ಲೋಕಸಭೆಗೆ ಬಂಡಾಯವಾಗಿ ನಿಲ್ಲೋದು ಪಕ್ಕ, ಹೀಗಂತ ಶಿವಮೊಗ್ಗದಲ್ಲಿ ಅವರು ಮಾತನಾಡಿದ್ದಾರೆ. ಅವರಿಗೆ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು ಅಲ್ಲ, ತನ್ನ ಮಗ ಆಗ್ಬೇಕು. ಆ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತಿರೋದು. ನನಗೆ 100% ವಿಶ್ವಾಸ ಇದೆ. ಈ ಚುನಾವಣೆ ಮುಗಿತಿದ್ದಂಗೆನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜಯೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜಯೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಈಗ 4 ದಿನದಿಂದ ಅನೇಕ ದೊಡ್ಡವರು ಮನೆ ಬಂದು ಹೇಳ್ತಿದ್ದಾರೆ, ಇನ್ನು ಜೂನ್ಗೆ 3 ಸ್ಥಾನ ವಿಧಾನ ಪರಿಷತ್ ನಮಗೆ ಸಿಗತ್ತೆ. 66 ಜನ MLAಗಳಿದಾರಲ್ಲ, ಸಿಗತ್ತೆ. 1 MLC ಕಾಂತೇಶನ್ ಮಾಡ್ತೀವಿ, ನೀವು ಒಪ್ಕೋಬೇಕು. ಅಲ್ಲಲ್ಲ, ಗ್ಯಾರಂಟಿ ಅಂದ್ರೂ ಒಪ್ಪಲ್ಲ ಅಂದೆ ನಾನು. ಯಾಕಂದ್ರೆ ಈಗ ರಾಜ್ಯದಲ್ಲಿ ಒಂದು MLC ಮಾಡಿದ್ರು, ಅದಕ್ಕೋಸ್ಕರ ವಾಪಸ್ ತಗೊಂಡ್ಬಿಡ್ರಿ ಈಶ್ವರಪ್ಪ, ಇದಕ್ಕೋಸ್ಕರ ಹೋರಾಟ ಮಾಡ್ಬೇಕಿತ್ತ. ಅದಾದ್ಮೇಲೆ ಸುದ್ದಿ ಶುರು ಆಯ್ತು, ಈಶ್ವರಪ್ಪನವರಿಗೆ ಗವರ್ನರ್ ಮಾಡ್ಬಿಡ್ತೀವಿ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಯಾವ ಸ್ಥಾನಮಾನ ಕೊಟ್ಟರು ಕೂಡ ನನ್ನ ಮಾನವನ್ನು ನಾನು ಕಳ್ಕೊಳಕ್ ತಯಾರಿಲ್ಲ, ನನ್ನ ಪಕ್ಷವನ್ನು ಕಳ್ಕೊಳಕ್ ತಯಾರಿಲ್ಲ. ಅದಕ್ಕೋಸ್ಕರ ಸ್ಪರ್ಧೆ ಮಾಡೋದು ಖಾತ್ರಿ. ನಾಮಿನೇಷನ್ ದಿನ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲ ಕೊಟ್ಟಿರೋದು ನಾವು. ಇದು ಶಿವಮೊಗ್ಗ ನಗರ ಅಲ್ಲ, ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಗೆಲ್ತಾರೆ ಅಂತ ಒಂದು ಸೂಚನೆ ಇದೆ. ಆಶ್ಚರ್ಯ ಆಗಿತ್ತು ಅಂದ್ರೆ ನಮ್ಮ ಹತ್ರ. ಓಕೆ, ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಶಶಿಧರ್, ದಿನ ಕಳೀತಾ ಇದ್ದ ಹಾಗೆಯೇ ಈಶ್ವರಪ್ಪನವರ ಮಾತನ್ನು ಕೇಳ್ತಾ ಇದ್ರೆ BJPಗರಲ್ಲಿ ಎಲ್ಲೋ ಒಂದು ಸಣ್ಣ ಆಸೆ ಇತ್ತು, ಹೇಗಾದರೂ ಮಾಡಿ ಹೈಕಮಾಂಡ್ ಇವರ ಮನವೊಲಿಸ್ತಾರೆ, ಇವರ ಬಂಡಾಯವನ್ನು ವಾಪಸ್ ತೆಗಿತಾರೆ ಅಂತ. ಇವರ ಮಾತನ್ನು ಕೇಳ್ತಾ ಇದ್ರೆ ಆ ಯಾವ ನಿರ್ಧಾರಕ್ಕೂ ನಾನು ಬಗ್ಗಲ್ಲ, ನಾನು ಬಂಡಾಯ ಸ್ಪರ್ಧೆ ಮಾಡೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಯುತ್ತಾ ಸದ್ಯದ ಚಿತ್ರಣ ಹೇಗೆ ಅಂತ? ಖಂಡಿತವಾಗಿಯೂ ಅರವಿಂದ್, ಈಶ್ವರಪ್ಪ ಅವರ ಮಾತನ್ನು ಗಮನಿಸಿದ್ರೆ ಅವರು ಬಂಡಾಯದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಮೊನ್ನೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದರು. ಈ ಶಿವಮೊಗ್ಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವ್ರನ್ನ ಆಹ್ವಾನಿಸಿದ್ರೆ ಈಶ್ವರಪ್ಪ ಅವರು ಬರಬೇಕು ಅನ್ನೋದು ಮುಖಂಡರ ಒತ್ತಾಸೆ ಆಗಿತ್ತು. ಆದರೆ ಈಶ್ವರಪ್ಪ ಮೋದಿ ಅವರ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸಲಿಲ್ಲ, ಗೈರಾಗಿದ್ದರು. ಹೀಗಾಗಿ ಎಲ್ಲೋ ಒಂದು ಕಡೆ ಅವರ ಸ್ಪರ್ಧೆ ಖಚಿತವಾಗಿದೆ. ಅವರು ಈಗಾಗಲೇ ಪ್ರಚಾರ ಕಾರ್ಯ ಕೂಡ ಕೈಗೊಂಡಿದ್ದಾರೆ. ಅಂದರೆ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಖಂಡರನ್ನು ಭೇಟಿ ಮಾಡಿದ್ದಾರೆ, ಮಠಾಧೀಶರನ್ನು ಭೇಟಿ ಮಾಡಿದ್ದಾರೆ, ಈಗಾಗಲೇ ಕಾರ್ಯಕರ್ತರ ಸಭೆ ಕೂಡ ಮಾಡಿದ್ದಾರೆ. ಇಂದು ಮುಂಜಾನೆ ತಮ್ಮ ನಿವಾಸದಲ್ಲೇ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಹೆಜ್ಜೆ ಇಡೋದಿಲ್ಲ, ಸ್ಪರ್ಧೆ ನನ್ನ ಖಚಿತ, ಯಾರು ಎಷ್ಟೇ ಮನವೊಲಿಸಿದ್ರು ಕೂಡ ಅದಕ್ಕೆ ನಾನು ಬಗ್ಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಅಲ್ಲದೆ ನನ್ನ ಸ್ಪರ್ಧೆಯ ನಂತರ ಅಂದರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರ ತವರು ಜಿಲ್ಲೆ ಆಗಿದ್ದು, ಹೀಗಾಗಿ ರಾಘವೇಂದ್ರ ಅವ್ರ ವಿರುದ್ಧನೇ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದೀನಿ. ನನ್ನ ಗೆಲುವು ನಿಶ್ಚಿತ. ನನ್ನ ಗೆದ್ದ ನಂತರ BJP ಅವರೇ ಸ್ವತಃ ನನ್ನ ಪಕ್ಷಕ್ಕೆ ಆಹ್ವಾನಿಸ್ತಾರೆ, ಜೊತೆಗೆ ವಿಜೇಂದ್ರ ಅವರು ಕೂಡ ಹುದ್ದೆಯನ್ನು ಕಳ್ಕೊಳ್ತಾರೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅದಲ್ಲದೆ BJP 2 ಆಫರನ್ನು ನನಗೆ ನೀಡಿತ್ತು. ಅಂದರೆ ಜೂನ್ ತಿಂಗಳಲ್ಲಿ 3 ವಿಧಾನ ಪರಿಷತ್ ಸ್ಥಾನಗಳು ಖಾಲಿಯಾಗಲಿದೆ, ಅದರಲ್ಲಿ 1 ಕಾಂತೇಶನ್ಗೆ ಕೊಡ್ತೀವಿ ಅನ್ನೋ ಒಂದು ಆಫರ್ ಕೊಟ್ಟಿದ್ರು. ಜೊತೆಗೆ ರಾಜ್ಯಪಾಲ ಹುದ್ದೆಯನ್ನು ಕೂಡ ಕೊಡೋದಾಗಿ ತಿಳಿಸಿದ್ರು. ಆದರೆ ನನಗೆ ಸ್ಥಾನಮಾನ ಮುಖ್ಯವಲ್ಲ, ಪಕ್ಷ ಉಳಿಬೇಕು ಅನ್ನೋದು ಮುಖ್ಯ, ಅದರಿಂದ ನನ್ನ ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಈಶ್ವರಪ್ಪನವರ ಬಂಡಾಯ ಶಮನವಾಗುವ ಲಕ್ಷಣ ಕಾಣ್ತಾ ಇಲ್ಲ, ಅದರ ಬದಲಾಗಿ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾ ಇದೆ.